ಇನ್ನು ಕೃಷ್ಣಾ ನದಿಯಲ್ಲಿ ಪುರಾತನ ದೇವರ ವಿಗ್ರಹ ಪತ್ತೆಯಾಗಿರುವಂತಹ ಒಂದು ವಿಚಾರ ಗೊತ್ತಾಗ್ತಾ ಇದೆ. ಮೀನುಗಾರರ ಬಲೆಯಲ್ಲಿ ಈ ಎರಡು ಮೂರ್ತಿಗಳು ಸಿಕ್ಕಾಕೊಂಡ್ರು. ಇನ್ನೊಂದು ಬಹಳ ವಿಶೇಷವಾದಂತಹ ವಿಚಾರ ಏನಂತಂದ್ರೆ, ಮೊನ್ನೆಷ್ಟೇ ಅಯೋಧ್ಯೆಯಲ್ಲಿ ಅನಾವರಣಗೊಂಡಂತಹ ಬಾಲರಾಮನ ಮೂರ್ತಿಯನ್ನೇ ಹೋಲುತ್ತವೆ ಈ ವಿಶೇಷವಾದಂತಹ ವಿಗ್ರಹಗಳು. ಮೀನುಗಾರರ ಬಲೆಯಲ್ಲಿ ದೇವರ ವಿಗ್ರಹಗಳು ಸಿಕ್ಕಿರೋದು ರಾಯಚೂರು ಜಿಲ್ಲೆಯ ದೇವಸೂಗೂರು ಬಳಿ ದೇವರ ವಿಗ್ರಹ ಪತ್ತೆಯಾಗಿದೆ. ಅಯೋಧ್ಯೆಯ ಬಾಲರಾಮನ ವಿಗ್ರಹವನ್ನೇ ಹೋಲುವಂತಹ ಮೂರ್ತಿ ಸಿಕ್ಕಿರೋದು ಮತ್ತೊಂದು ವಿಶೇಷ. ನದಿಯಲ್ಲಿ ಎರಡು ವಿಷ್ಣು ಮೂರ್ತಿ ಹಾಗೂ ಶಿವಲಿಂಗ ಪತ್ತೆಯಾಗಿರುವಂತಹ ಒಂದು ಘಟನೆ ಕೃಷ್ಣಾ ನದಿಯಲ್ಲಿ ನಡೆದಿದೆ. ರಾಯಚೂರು ಜಿಲ್ಲೆಯ ದೇವಸೂಗೂರು ಬಳಿ ಮೀನುಗಾರರು ಯಥಾವತ್ ಮೀನುಗಾರಿಕೆ ಹೋದಂತಹ ಸಂದರ್ಭದಲ್ಲಿ ಅವರ ಬಲೆಯಲ್ಲಿ ಈ ರೀತಿ ಎರಡು ವಿಗ್ರಹಗಳು ಪತ್ತೆಯಾಗಿದೆ. ವಿಷ್ಣು ಮೂರ್ತಿ ಹಾಗೂ ಶಿವಲಿಂಗ ಪತ್ತೆಯಾಗಿರೋದು, ಅದರಲ್ಲೂ ಅಯೋಧ್ಯೆಯ ಬಾಲರಾಮನ ವಿಗ್ರಹವನ್ನೇ ಹೋಲುವಂತಹ ಮೂರ್ತಿ ಸಿಕ್ಕಿರೋದು ಮತ್ತೊಂದು ವಿಶೇಷ. ಇಡೀ ವಿಶ್ವದಲ್ಲಿ ಆಕರ್ಷಣೀಯ ಕೇಂದ್ರ ಬಿಂದು ಬಾಲರಾಮನ ಮೂರ್ತಿ ಅಯೋಧ್ಯೆಯಲ್ಲಿ ವಿರಾಜಮಾನ ಆಗಿರುವಂತಹ ಅಯೋಧ್ಯೆಯ ಬಾಲರಾಮ ಈಗ ಮತ್ತೊಂದು ಕಡೆ ರಾಯಚೂರಿನ ದೇವಸೂಗೂರು ಬಳಿ ಮೀನುಗಾರರು ಮೀನುಗಾರಿಕೆ ಮಾಡುವಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರ ಬಲೆಗೆ ಬಿದ್ದಂತಹ ಪುರಾತನ ದೇವರ ವಿಗ್ರಹದಲ್ಲಿ ಒಂದು ಅಯೋಧ್ಯೆ ಬಾಲರಾಮನ ವಿಗ್ರಹವನ್ನೇ ಹೋಲುತ್ತದೆ ಅನ್ನುವಂತಹ ವಿಚಾರವು ಕೂಡ ಇಲ್ಲಿ ಗಮನಿಸಬೇಕಾಗಿರೋದು. ನೋಡಿ, ಇಡೀ ದೇಶ ಸಂಭ್ರಮಿಸಿತ್ತು. 22ನೇ ತಾರೀಕು ಅಯೋಧ್ಯ ರಾಮ ಮಂದಿರ ಲೋಕಾರ್ಪಣೆಗೊಂಡ ಸಂದರ್ಭದಲ್ಲಿ ಕರ್ನಾಟಕದ ಅರುಣ್ ಯೋಗಿರಾಜ್ ವಿಶೇಷವಾಗಿ ಕೆತ್ತಿದಂತಹ ಆ ಬಾಲರಾಮನ ವಿಗ್ರಹವನ್ನ ಒಂದ್ ಕಡೆ ತಾವು ಗಮನಿಸ್ತಾ ಇದ್ದೀರಿ. ಹಲವು ವಿಶೇಷತೆಗಳನ್ನ ಹೊಂದಿರುವಂತಹ ವಿಗ್ರಹ ಒಂದ್ ಕಡೆ ಆದರೆ, ಮತ್ತೊಂದು ಕಡೆ ರಾಯಚೂರಿನಲ್ಲಿ ಮೀನುಗಾರರ ಬಲೆಯಲ್ಲಿ ಸಿಕ್ಕಾಕೊಂಡಂತಹ ಒಂದು ಪುರಾತನ ವಿಗ್ರಹ ಸಿಕ್ಕಿರೋದು, ಅದು ಕೂಡ ಬಾಲರಾಮನನ್ನ ಹೋಲುತ್ತೆ. ತಾವು ದೃಶ್ಯಗಳಲ್ಲಿಯೂ ಕೂಡ ತಾವು ಗಮನಿಸ್ತಾ ಇದ್ದೀರಿ. ಅಯೋಧ್ಯೆಯಲ್ಲಿ ಲೋಕಾರ್ಪಣೆಗೊಂಡಂತಹ ಪ್ರಾಣ ಪ್ರತಿಷ್ಠಾಪನೆಗೊಂಡಂತಹ ಬಾಲರಾಮ, ಮತ್ತೊಂದು ಕಡೆ ಇವತ್ತಷ್ಟೇ ರಾಯಚೂರು ಜಿಲ್ಲೆ ದೇವಸೂಗೂರಿನ ಹತ್ರ ಮೀನುಗಾರರ ಬಲೆಯಲ್ಲಿ ಸಿಕ್ಕಂತಹ ಈ ಪುರಾತನ ವಿಷ್ಣು ಮೂರ್ತಿ ಬಾಲರಾಮನ ಹೋಲಿಕೆ ಇದೆ. ಅದನ್ನ ತಾವು ಬಹಳ ಸ್ಪಷ್ಟವಾಗಿ ಗಮನಿಸ್ತಾ ಇದ್ದೀರಿ. ಇವೆಲ್ಲವನ್ನೂ ಕೂಡ ಗಮನಿಸಿದಾಗ ಯಾವ ಮಟ್ಟಿಗೆ ಶಿಲ್ಪಿಯ ಕಲ್ಪನೆ ಇರುತ್ತೆ, ಎಷ್ಟರ ಮಟ್ಟಿಗೆ ಅವರು ದೈವಿ ಸಂಭೂತದ ಆ ಒಂದು ಅಂಶವನ್ನ ವಿಗ್ರಹದಲ್ಲಿ ಯಾವ ರೀತಿ ಅದನ್ನ ರೂಪಿಸಿರ್ತಾರೆ, ಹೀಗೆ ಹತ್ತು ವಿಚಾರಗಳು ಬಹಳ ಸೋಜಿಗಕ್ಕೆ ಮತ್ತು ಆಶ್ಚರ್ಯಕ್ಕೆ ಕಾರಣ ಆಗುತ್ತೆ. ದೇವಸೂಗೂರಿನ ನೂತನವಾಗಿ ದೇವಸೂಗೂರಿನ ಕೃಷ್ಣಾ ನದಿಯ ನೂತನವಾಗಿ ಸೇತುವೆ ನಿರ್ಮಾಣ ಆಗ್ತಿದೆ. ಆ ನಿರ್ಮಾಣ ಜಾಗದಲ್ಲಿ ಮೊನ್ನೆ ನಮಗೆ ನಮ್ಮ ಕೆಲಸಗಾರರು ನೋಡ್ತಿರುವಾಗ 10 ಹಳೆಯ ವಿಗ್ರಹಗಳು ದೊರೆತಿದೆ. ಅದರಲ್ಲಿ ಲಿಂಗ ಆಗಿರ್ಬೋದು, ಹಳೆಯ ಶಿಲಾಶಾಸನಗಳ ಬಗ್ಗೆ ಇರುವ ವಿಗ್ರಹ ಆಗಿರ್ಬೋದು. ಇನ್ನೊಂದು ವಿಶೇಷತೆ ಏನೆಂದರೆ ಅಯೋಧ್ಯ ಶ್ರೀರಾಮ ಮಂದಿರದಲ್ಲಿ ರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆಯೇ ಅದೇ ಹೋಲುವ ಹಾಗೆ ವಿಷ್ಣುವಿನ ದಶಾವತಾರದ ಮೂರ್ತಿ ಒಂದು ದೊರೆತಿದೆ. ಆ ಮೂರ್ತಿಯನ್ನು ನಮ್ಮ ಹುಡುಗರು ಸುರಕ್ಷಿತವಾಗಿ ಆ ಸೇತುವೆ ಜಾಗದಿಂದ ಆಗಿರಲಿ ಅಥವಾ ಪಕ್ಕದಲ್ಲಿಂದ ತೆಗೆದುಕೊಂಡು ಬಂದು ನಮ್ಮ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಇಟ್ಟಿದ್ದೀವಿ. ಅದನ್ನು ಜೋಪಾನವಾಗಿ ಕಾಪಾಡ್ತೀವಿ ಅಂತೇಳಿ ಹೇಳಿದ್ದೀವಿ. ಆದರೆ ಮೊನ್ನೆ ತಾನೇ ಕೆಲವು ತೆಲಂಗಾಣದವರು ಹುಡುಗರು ಆಗಿರಲಿ ಅಥವಾ ಯಾರೋ ಒಬ್ಬರು ಬಂದು ನೋಡ್ಕೊಂಡು ಹೋಗಿದ್ದಾರೆ. ಆದರೆ ಅವರೇನು ನಮ್ದನಂತೇನೆ ಅವರು ಏನು ಹೇಳಿಲ್ಲ. ಆದರೆ ಇದನ್ನು ನಾವು ವಿಷ್ಣುವಿನ ದೇವಸ್ಥಾನ, ವಿಷ್ಣುವಿನ ಪೂಜೆಯನ್ನು ಮಾಡಲು ನಾವೆಲ್ಲ ಊರಿನ ಮುಖಂಡರು ಎಲ್ಲ ನಿರ್ಧಾರ ಮಾಡಿದ್ದೀವಿ. ಇದನ್ನು ಹೆಚ್ಚಿನ ವಿವರಣೆ ಅಂತಂದರೆ ಜಿಲ್ಲಾಡಳಿತ ಮತ್ತು ಪುರಾತತ್ವ ಇಲಾಖೆದವರು ಇದರ ಬಗ್ಗೆ ಮುಂದಿನ ಕ್ರಮವನ್ನು ವಹಿಸಬೇಕಂತೇಳಿ ಹೇಳ್ತೀನಿ. ದೇವಸೂಗೂರಿನ ನೂತನವಾಗಿ ದೇವಸೂಗೂರಿ ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗದ ಉಪನ್ಯಾಸಕಿಯಾಗಿ ಈ ಒಂದು ಸ್ಥಳಕ್ಕೆ ರಾಯಚೂರು ತಾಲೂಕಿನ ದೇವಸೂಗೂರು ಗ್ರಾಮದಲ್ಲಿ ದೊರೆತಕ್ಕಂಥ ಕೃಷ್ಣಾ ನದಿಯ ಒಂದು ಸೇತುವೆ ಕಾಮಗಾರಿ ಸಂದರ್ಭದಲ್ಲಿ
ಸಂದರ್ಭದಲ್ಲಿ ಸಿಕ್ಕಂಥ ಒಂದು ವಿಗ್ರಹ, ವಿಷ್ಣುವಿನ ವಿಗ್ರಹದ ಬಗ್ಗೆ ನಾನು ಕೆಲವೊಂದು ಅಂಶಗಳನ್ನು ನೋಡ್ತಿದ್ದೆ. ಸ್ಥಳಕ್ಕೆ ಭೇಟಿ ನೀಡಿ ಪ್ರತ್ಯಕ್ಷವಾಗಿ ಈ ಮೂರ್ತಿಯನ್ನು ನೋಡಿದಾಗ ಅಲ್ಲಿರ್ತಕ್ಕಂಥ ಮಾಧ್ಯಮ, ಶಿಲೆಯ ಮಾಧ್ಯಮ, ಕಪ್ಪು ಶಿಲೆಯಲ್ಲಿ ನಿರ್ಮಾಣವಾದಂಥ ಈ ಒಂದು ವಿಗ್ರಹ ವಿಶೇಷವಾದಂಥ ಪ್ರತಿಮಾ ಲಕ್ಷಣವನ್ನು ಹೊಂದಿದೆ ಅಂತ ಹೇಳ್ಬೋದು. ಇದು ಪ್ರಾಚೀನ ಕಾಲದ ಪ್ರಾಚೀನ ಒಂದು ವಿಗ್ರಹ ಅಂತ ಹೇಳ್ಬೋದು. ಏಕೆಂದರೆ ಅಲ್ಲಿರ್ತಕ್ಕಂಥ ಮೂರ್ತಿ ಶಿಲ್ಪವನ್ನು ನಾವು ವಿವರಣೆ ಮಾಡ್ತಾ ಹೋದಾಗ ಮೂರ್ತಿ ಶಿಲ್ಪದ ಪ್ರತಿಮಾ ಲಕ್ಷಣದಲ್ಲಿ ವಿಗ್ರಹವು ಒಂದು ಪೀಠದಲ್ಲಿ ನಿಂತಿದೆ. ಇದನ್ನು ವಿಗ್ರಹದ ಪೀಠ ಅಂತ ಹೇಳ್ತಾ ಇದ್ವಿ. ನಂತರದಲ್ಲಿ ವಿಗ್ರಹವು ಒಂದು ಕೀರ್ತಿಮುಖ ಪ್ರಭಾವಳಿ ಅಂತ ಹೇಳ್ತೀವಿ, ಕೀರ್ತಿಮುಖ ಅಂತ ಕರಿತೀವಿ ಇದಕ್ಕೆ. ಈ ಒಂದು ಪ್ರಭಾವಳಿಯಲ್ಲಿ ವಿಷ್ಣುವಿನ ದಶಾವತಾರಗಳಾದ ಮತ್ಸ್ಯ, ಕೂರ್ಮ, ವರಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಈ ರೀತಿಯಾಗಿ 10 ಅವತಾರಗಳನ್ನು, ವಿಷ್ಣುವಿನ ದಶಾವತಾರಗಳನ್ನು ಈ ಒಂದು ವಿಗ್ರಹದಲ್ಲಿ ಕೆತ್ತಿರುವುದನ್ನು ನಾವು ನೋಡ್ತಾ ಹೋಗ್ತೀವಿ. ಹೀಗೆ ಈ ಮೂರ್ತಿಯ ಒಂದು ಪ್ರತಿಮಾ ಲಕ್ಷಣವನ್ನು ನೋಡ್ತಾ ಬಂದಾಗ ಅಲ್ಲಿರ್ತಕ್ಕಂಥದ್ದು ಕಿರೀಟವನ್ನು ನೋಡಿದಾಗ ಅದು ಪ್ರಾಚೀನ ಕಿರೀಟ, ಪ್ರಾಚೀನ ಶಿಲ್ಪಗಳಲ್ಲಿ ಇತಿಹಾಸ ತಜ್ಞೆ ಆಗಿರುವಂತಹ ಪದ್ಮಜಾ ದೇಸಾಯಿ ಅವರು ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ಬಹಳ ವಿಶೇಷವಾಗಿ ವಿವರಣೆಯನ್ನು ನಾವು ನೋಡ್ತಾ ಇದ್ವಿ. ಮೊನ್ನೆ ಅಷ್ಟೇ ಬಾಲರಾಮ ಅಯೋಧ್ಯೆಯಲ್ಲಿ ವಿರಾಜಮಾನ ಆಗಿರೋದು. ಈಗ ರಾಯಚೂರು ಜಿಲ್ಲೆಯಲ್ಲಿ ಸಿಕ್ಕಿರುವಂತಹ ಈ ವಿಷ್ಣು ಮೂರ್ತಿ ಯಾವ ರೀತಿ ತಾವು ಹೋಲಿಕೆ ಮಾಡ್ತೀರಿ, ಯಾವ ರೀತಿ ವಿಶ್ಲೇಷಣೆಯನ್ನ ಮಾಡ್ತೀರಿ ಅಂತ? ಸರ್, ಈ ಒಂದು ವಿಷ್ಣು ಶಿಲ್ಪ ಸರ್ ವಿಶೇಷವಾದಂತಹ ಒಂದು ಪ್ರತಿಮಾ ಲಕ್ಷಣವನ್ನ ಒಳಗೊಂಡಿದೆ. ಆ ಒಂದು ಶಿಲ್ಪದ ವಿಶೇಷತೆಯನ್ನ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಅದು ವಿಷ್ಣುವಿನ ಅವತಾರಗಳಲ್ಲಿ ಬರ್ತಕ್ಕಂಥ, ಇತರ ಅವತಾರಗಳಲ್ಲಿ ಬರ್ತಕ್ಕಂಥ ವೆಂಕಟೇಶನ ಪ್ರತಿಮಾ ಲಕ್ಷಣವನ್ನ ಒಳಗೊಂಡಿದೆ. ಮೇಲಿನ 2 ಕೈಗಳಲ್ಲಿ ಶಂಖಚಕ್ರ, ಕೆಳಭಾಗದ ಕೈಗಳಲ್ಲಿ ವರದ ಮತ್ತು ಕಟಿಹಸ್ತವನ್ನ ಹೊಂದಿದೆ. ಈ ಒಂದು ಶಿಲ್ಪವು ಈ ಭಾಗದಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಅದ್ಭುತವಾದಂತಹ ದೇವಾಲಯಗಳು ನಿರ್ಮಾಣವಾಗಿವೆ. ಅಂಥ ಒಂದು ದೇವಾಲಯಗಳಲ್ಲಿ ಅದು ವಿಷ್ಣು ದೇವಾಲಯದ ಮೂಲ ಮೂರ್ತಿಯಾಗಿದೆ. 2 ಕಾರಣ ಈ ಒಂದು ಮೂರ್ತಿ ನೀರಿಗೆ ಹಾಕಲು ಕಾರಣ ಅಂತಂದ್ರೆ, ಒಂದು ಭಗ್ನವಾದ ಮೂರ್ತಿ ಗರ್ಭಗೃಹದಲ್ಲಿ ಇರದೇ ಇರಬಹುದು, ಅದನ್ನ ಪೂಜೆಗೆ ಅನರ್ಹ ಅಂತ ಒಪ್ಪಿಸ್ತೀವಿ. ನಂತರದಲ್ಲಿರ್ತಕ್ಕಂಥದ್ದು ಗರ್ಭಗೃಹ ವಿದೇಶಿಯರ ಸ್ಥಳೀಯ ರಾಜರುಗಳ ಮೇಲೆ ದಾಳಿಗಳಾದದ್ದನ್ನು ನಾವು ನೋಡ್ತಾ ಬರ್ತೀವಿ. ಈ 2 ಕಾರಣಗಳಿಂದ ಈ ಶಿಲ್ಪವು ನದಿಗೆ ಹೋಗಿರ್ಬೋದು ಅಂತ ಹೇಳುವ ನನ್ನ 1-2 ಅನಿಸಿಕೆಗಳನ್ನು ನಾನು ಹೇಳ್ತಾ ಇದ್ದೀನಿ. ನಂತರದಲ್ಲಿ ಇಲ್ಲಿರ್ತಕ್ಕಂಥ ರಾಜ್ಯ ಪುರಾತತ್ವ ಇಲಾಖೆ ಮತ್ತು ಕೇಂದ್ರ ಪುರಾತತ್ವ ಇಲಾಖೆಯ ಮುಖ್ಯ ವಿದ್ವಾಂಸರು ಕೂಡ ಅದನ್ನ ಪರಿಶೀಲನೆ ಮಾಡಿ ಅದಕ್ಕೆ ಒಂದು ಯಾವ ಕಾಲಘಟ್ಟದಲ್ಲಿ ಅದು ನಿರ್ಮಾಣ ಆಯಿತು ಅಂತಂದ್ರೆ 11ನೇ ಶತಮಾನದ ಕಲ್ಯಾಣ ಚಾಲುಕ್ಯರ ಕಾಲಕ್ಕೆ ಅದು ನಿರ್ಮಾಣವಾದಂತಹ ಶಿಲ್ಪ ಅಂತ ಹೇಳ್ಬೋದು. ಪ್ರತಿಮಾ ಲಕ್ಷಣಗಳ ಹಿನ್ನೆಲೆಯಲ್ಲಿ ಅದು ಪ್ರಭಾವಳಿಯಲ್ಲಿ ದಶಾವತಾರಗಳನ್ನು ಹೊಂದಿದೆ. ಮತ್ಸ್ಯ, ಕೂರ್ಮ, ವರಹ, ನರಸಿಂಹ 10 ಅವತಾರಗಳು ಅದರಲ್ಲಿದೆ. ಕೀರ್ತಿಮುಖ ಇದೆ, ಪಕ್ಕದಲ್ಲಿ ಚಾಮರ ಧಾರಣೆಯರಿದ್ದಾರೆ. ಹೀಗೆ ಒಂದು ವಿಶೇಷತೆಯನ್ನ ಪಡೆದಂತಹ ಶಿಲ್ಪ ಈ ಒಂದು ವಿಷ್ಣು. ಮೇಡಮ್, ಇದು ಕಲ್ಯಾಣ ಚಾಲುಕ್ಯರ ಕಾಲದ್ದು ಅಂತ ಈಗ ಕನ್ಫರ್ಮ್ ಆಗಿದೆಯಾ? ಸರ್, ಅದರ ಒಂದು ಶೈಲಿ ಮತ್ತು ಆ ಒಂದು ಮಾಧ್ಯಮ, ಶಿಲ್ಪವನ್ನು ಮಾಡುವಂಥ ಮಾಧ್ಯಮ ಮತ್ತು ಶೈಲಿ ಎರಡನ್ನ ನೋಡಿಕೊಂಡು ನಾವು ಈ ಒಂದು 11ನೇ ಶತಮಾನದಲ್ಲಿ ಆಳಿದಂಥ ರಾಜರುಗಳು ರಾಯಚೂರು ಭಾಗದಲ್ಲಿ ನಾನು ಕ್ಷೇತ್ರ ಕಾರ್ಯ ಮಾಡುವ ಮೂಲಕ ನೋಡಿದ್ದೀನಿ. ಹೆಚ್ಚಾಗಿ ಅಧಿಕ ಪ್ರಮಾಣದಲ್ಲಿ ಸಿಕ್ಕಂಥ ಕಲ್ಯಾಣ ಚಾಲುಕ್ಯರ ದೇವಾಲಯಗಳೇ ಸಿಕ್ಕಿದಾವೆ. ಮೂರ್ತಿ ಶಿಲ್ಪಗಳು ಕಲ್ಯಾಣ ಚಾಲುಕ್ಯರ ಕಾಲಾವಧಿಯಲ್ಲಿ ನಿರ್ಮಾಣವಾದಂತಹ ಶಿಲ್ಪಗಳು ಇರ್ಬೋದು ಅಂತ ನಾನು ಅದನ್ನ ಗುರುತಿಸಿದ್ದೀನಿ ಸರ್. ನಾನು ಕ್ಷೇತ್ರಕ್ಕೆ ಇಂದು ಅಲ್ಲಿರ್ತಕ್ಕಂಥ ಪ್ರತ್ಯಕ್ಷವಾಗಿ ಹೋಗಿ ಆ ಸ್ಥಳ ನಿರ್ದೇಶನದಲ್ಲಿ ಹೋಗಿ ಆ ಶಿಲ್ಪವನ್ನು ನೋಡಿ ಆ ಪ್ರತಿಮಾ ಲಕ್ಷಣಗಳನ್ನು ಗುರುತಿಸಿ ಬಂದಿದ್ದೀನಿ ಸರ್ ಇವತ್ತು. ಮೇಡಮ್, ಪ್ರತಿಮಾ ಲಕ್ಷಣದ ಬಗ್ಗೆ ತಾವು ಹೇಳ್ತಾ ಇದ್ರಿ. ಇಲ್ಲಿ ಪ್ರಭಾವಳಿಯ ನಿರ್ಧಾರ ಯಾವ ರೀತಿ ಆಗುತ್ತೆ ಅಂತ ಅಂದ್ರೆ, ತತ್ವಗಳ ಆಧಾರದ ಮೇಲೆಯಾ? ವಿಷ್ಣು ತತ್ವ, ಶಿವ ತತ್ವ ಅಂತ. ವಿಷ್ಣು ತತ್ವ ಆದ್ದರಿಂದ ರಾಮನ ಮೂರ್ತಿಯನ್ನ ಇದೇ ರೀತಿ ಮತ್ಸ್ಯ, ಕೂರ್ಮ ಹೀಗೆ ದಶಾವತಾರದಲ್ಲಿ ಪ್ರಭಾವಳಿಯನ್ನ ನಿರ್ಧಾರ ಮಾಡಲಾಯಿತು. ಇದು ವಿಷ್ಣು ತತ್ವ ಆದ್ದರಿಂದ ಇಲ್ಲಿಯೂ ಕೂಡ ಪ್ರಭಾವಳಿ ಸಾಮಾನ್ಯವಾಗಿದೆ. ಸೊ ಈ ತತ್ವಗಳ ಆಧಾರದ ಮೇಲೆ ಈ ರೀತಿ ಇರುತ್ತಾ ಹೇಗೆ ಅಂತ ಅದ್ರ ಬಗ್ಗೆ ಹೇಳ್ಬೋದಾ? ಇಲ್ಲ ಸರ್, ಪ್ರಾಚೀನ ಶಿಲ್ಪಗಳಲ್ಲಿ ನಾವು ನೋಡ್ತಾ ಇದೀವಿ. ಇಲ್ಲಿ ಬಾದಾಮಿ ಚಾಲುಕ್ಯ, ರಾಷ್ಟ್ರಕೂಟ ಹಲವಾರು ದೇವಾಲಯಗಳು ಇದಾವೆ. ಅದರಲ್ಲಿ ಕಲ್ಯಾಣ ಚಾಲುಕ್ಯದ ಅಧಿಕ ಇವೆ ಅಂತ ಹೇಳಿದೆ. ಪ್ರಾಚೀನ ಶಿಲ್ಪಗಳಲ್ಲಿ ಪ್ರಭಾವಳಿಯಲ್ಲಿ ಈ ಶಿಲ್ಪಗಳನ್ನ ಅಂದ್ರೆ ದಶಾವತಾರದ ವಿಷ್ಣುವಿನ ಇತರ ಮೂರ್ತಿಗಳನ್ನ ಕೆತ್ತುವ ಒಂದು ಪದ್ಧತಿ ಇತ್ತು.
ಆ ಒಂದು ಕಾಲಾವಧಿಯಲ್ಲಿ ಬೇರೆ ಬೇರೆ ಮೂರ್ತಿ ವಿಗ್ರಹಗಳಲ್ಲಿ ಕೆಲವೊಂದರಲ್ಲಿ ಕೀರ್ತಿ ಮುಖ ಅಷ್ಟೇ ಇರ್ತದೆ, ಪ್ರಭಾವಳಿಯಲ್ಲಿ ಅಷ್ಟನ್ನ ಗುರುತಿಸ್ತೀವಿ. ಆದರೆ ಕೆಲವು ವಿಗ್ರಹಗಳಲ್ಲಿ ನಾವು ದಶಾವತಾರದ ಶಿಲ್ಪಗಳನ್ನು ಕೂಡ ಕಾಣ್ತಿರ್ತೀವಿ. ಏಕೆಂದ್ರೆ ಅಲ್ಲಿ ಡಾರ್ವಿನ್ಸ್ ಥಿಯರಿ ಆಗುತ್ತೆ. ಮತ್ಸ್ಯ ನೀರಲ್ಲಿ ಇರುತ್ತೆ, ಕೂರ್ಮ ಆಂಫಿಬಿ ಅದು ಭೂಮಿ ಮತ್ತು ಇದರಲ್ಲಿ ವಾಸಿಸುತ್ತೆ. ಆಮೇಲೆ ನಂತರ ಬರ್ತಕ್ಕಂಥದ್ದು ನರಸಿಂಹ, ಮನುಷ್ಯ ಮತ್ತು ಸಿಂಹದ ಮುಖ. ನಂತರ ಕುಬ್ಜವಾಗಿರುವಂತಹ ಮನುಷ್ಯ ಇಲ್ಲಿ ಪ್ರಾಗೈತಿಹಾಸಿಕ ಒಂದು ನೆಲೆ ಇರುವುದರಿಂದ ಕುಬ್ಜವಾದದ್ದನ್ನ ಕಾಣ್ತೀವಿ. ನಂತರದಲ್ಲಿ ಮನುಷ್ಯಾವತಾರಿಗಳು ರಾಮ, ಕೃಷ್ಣ, ಬಲರಾಮ, ಪರಶುರಾಮ, ಬುದ್ಧ, ಕಲ್ಕಿಯನ್ನ ನೋಡ್ತಾ ಬರ್ತೀವಿ. ಅಂದ್ರೆ ಇಲ್ಲಿ ಮನುಷ್ಯನ ಬೆಳವಣಿಗೆ ಎವಲ್ಯೂಷನ್ ಥಿಯರಿನ ನಾವು ದಶಾವತಾರದ ಒಂದು ಹಿನ್ನೆಲೆಯಲ್ಲಿ ನೋಡ್ತೀವಿ. ವಿಷ್ಣುವಿನ ಮೂರ್ತಿಯನ್ನ ಈ ರೀತಿಯಾಗಿ ಬೆಳೆದು ಬಂದವು ಅನ್ನೋದಕ್ಕೆ ಇದೆ. ಸ್ವತಂತ್ರವಾದ ದೇವಾಲಯಗಳು ಕೂಡ ಇದೆ, ಮತ್ಸ್ಯಾವತಾರಕ್ಕೂ ಇದೆ, ಕೂರ್ಮಾವತಾರಕ್ಕೂ ಇದೆ. ಈ ರೀತಿಯಾದಂತಹ ದೇವಾಲಯಗಳು, ಸ್ವತಂತ್ರ ದೇವಾಲಯಗಳು ಇದೆ, ವಿಷ್ಣುವಿನ ಜೊತೆ ಇರ್ತಕ್ಕಂತಹ ದೇವಾಲಯಗಳಿದೆ. ಆಮೇಲೆ ಬಿಡಿ ಶಿಲ್ಪಗಳಲ್ಲೂ ನಾವು ನೋಡ್ತಾ ಹೋಗ್ತೀವಿ. ಫೈನ್, ಓಕೆ, ಥ್ಯಾಂಕ್ ಯು ಪದ್ಮಜಾ ದೇಸಾಯಿ ಅವರೇ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದ್ದಕ್ಕೆ ಹಲವು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಥ್ಯಾಂಕ್ ಯು.